ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಸೋರೆಕಾಯಿ ಕುರ್ಮಾ ಮಾಡ್ತಾಯಿದ್ದೇನೆ. ಸೋರೆಕಾಯಿ ಕುರ್ಮಾಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ, ಜೀರಿಗೆ ಮತ್ತು ಗಸಗಸೆ, ಚಕ್ಕೆ, ಏಲಕ್ಕಿ, ಲವಂಗ, ಧನಿಯಾ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಮಸಾಲೆ, ಚಿಲ್ಲಿ ಪೌಡ್ರು, ಗರಂ ಮಸಾಲೆ, ಧನಿಯಾ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಇವತ್ತು ಕುರ್ಮಾ. ಇವಾಗ ನೋಡಿ, ರುಬ್ಬಿಕೊಳ್ಳಲು ಹಾಕ್ಕೊಳ್ತಾ ಇರೋ ಇಂಗ್ರೀಡಿಯೆಂಟ್ಸು: ತೆಂಗಿನಕಾಯಿ, ಗಸಗಸೆ ಮತ್ತು ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ, ಧನಿಯಾ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇದನ್ನೆಲ್ಲ ಹಾಕಿ ಇವಾಗ ರುಬ್ಬಿಕೊಳ್ಬೇಕು. ಸೋರೆಕಾಯಿ ಚೆನ್ನಾಗಿ ಮೇಲೆ ಅದು ಸಿಪ್ಪೆ ತೆಗೆದು ಕಟ್ ಮಾಡಿ ಅದನ್ನು ಕುದಿಯಲು ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಈ ಥರ ಆಗಿದೆ. ಮತ್ತು ಇವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ರುಬ್ಬಬೇಕು. ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಒಗ್ಗರಣೆ ಹಾಕೋಣ. ಸೋರೆಕಾಯಿನೂ ಚೆನ್ನಾಗಿ ಬೆಂದಿದೆ ನೋಡಿ. ಸೋರೆಕಾಯಲ್ಲಿ ಈ ಥರ ಬೆಂದಬೇಕಾದ ಸೋರೆಕಾಯಿ. ಇವಾಗ ನೋಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕಿದ್ದೇನೆ. ಇವಾಗ ಸಾಸಿವೆ, ಜೀರಿಗೆ ಚಟ್ ಅಂತ ಇದೆ. ಇವಾಗ ಕರಿಬೇವು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈರುಳ್ಳಿ ಹಾಕಿದೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಗೋಲ್ಡನ್ ಬ್ರೌನ್ ಬರೋದು. ಇವಾಗ ನೋಡಿ, ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅಷ್ಟು. ಚೆನ್ನಾಗಿ ಬೇಯಬೇಕಿದೆ, ಒಂದು 2 ನಿಮಿಷ. ಇವಾಗ ನೋಡಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಸೋರೆಕಾಯಿ ಹಾಕ್ತಾಯಿದ್ದೀನಿ. ಬೇಯಿಸಿ ಇಟ್ಕೊಂಡಿರೋ ಸೋರೆಕಾಯಿ. ಇವಾಗ ನೋಡಿ, ಚಿಲ್ಲಿ ಪೌಡ್ರು, ಧನಿಯಾ, ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ. ರುಬ್ಬಿಟ್ಟಿರೋ ಮಸಾಲ ಹಾಕಿದೆ. ತೆಂಗಿನಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಟೊಮ್ಯಾಟೊ ಮತ್ತು ಗಸಗಸೆ ಎಲ್ಲ ರುಬ್ಬಿಟ್ಟಿರೋ ಮಸಾಲೆ ಹಾಕಿದೆ. ಇವಾಗ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿದೆ. ಜಾರಲ್ಲಿರೋದು ಎಲ್ಲನೂ ಮಿಕ್ಸ್ ಆಗೋ ಥರ. ಚೆನ್ನಾಗಿ ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಮ್ಮ ಸೋರೆಕಾಯಿ ಕುರ್ಮಾ ರೆಡಿ ಆಯಿತು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೋರೆಕಾಯಿ ಕುರ್ಮಾ ರೆಡಿ ಆಯಿತು. ಇವಾಗ ನೋಡಿ, ಸೋರೆಕಾಯಿ ಕುರ್ಮಾಕ್ಕೆ
ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾನೆ. 2 ನಿಮಿಷ ಬೆಂದರೆ ಸೋರೆಕಾಯಿ ಕುರ್ಮ ರೆಡಿ ಆಯಿತು. ಕೊತ್ತಂಬರಿ ಹಾಕಿ 2 ನಿಮಿಷ ಬೇಯಬೇಕು. ಪರ್ಫೆಕ್ಟಾಗಿ ಆಗಿದೆ ನೋಡಿ. ಕಲರೆಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಇದೇನು ಟಫ್ ಏನಿಲ್ವೇ ಇಲ್ಲ. ನೋಡಿ ಸೋರೆಕಾಯಿ ಕುರ್ಮ ಹೆಂಗೆ ರೆಡಿಯಾಗಿದೆ ಅಂತ. ಇವಾಗ ಸರ್ವ್ ಮಾಡ್ತೀನಿ. ಹೋಟೆಲ್ ಸ್ಟೈಲ್ ಸೋರೆಕಾಯಿ ಕುರ್ಮ ರೆಡಿ ಆಯಿತು. ಅದ್ರ ಜೊತೆ ಸೈಡಾಗಿ ಪೂರಿ ಮಾಡ್ತಾಯಿದ್ದೀನಿ ನಾನು. ಚಪಾತಿಗೂ ಪೂರಿಗೂ ರೊಟ್ಟಿಗೂ ಎಲ್ಲ ಅನ್ನಕ್ಕೂ ಎಲ್ಲಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಸೋರೆಕಾಯಿ ಕುರ್ಮ.